ನಮ್ಮ ಮನೆಯವರು ಬಂದು ಮತ್ತೆ ಅವರು ಏನೋ ಕೆಲಸ ಇದೆ, ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಹೋಗಿದ್ದಾರೆ. ಸೊ ಹಾಗಾಗಿ ಈಗ ಮನೇಲಿ ಒಬ್ಬಳೇ ಇದ್ದೀನಿ. ಈಗ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದೆ, ಸೊ ಅದನ್ನೆಲ್ಲ ಕೆಲಸ ಮಾಡ್ಕೋಬೇಕು. ಬೆಣ್ಣೆ ತಂದಿದ್ರು, ಆ ಬೆಣ್ಣೆನ ಈಗ ತುಪ್ಪ ಮಾಡಬೇಕು. ಸೊ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. 1 kg ಬೆಣ್ಣೆ ತರಿಸಿದ್ವಿ. ಇವಾಗ ಇದನ್ನು ಕಾಯಿಸ್ಬೇಕು. ಬೆಳಗ್ಗೆನೇ ತಂದಿದ್ರು, ಕಾಸೋಕ್ಕೆ ಆಗಲಿಲ್ಲ. ಇದನ್ನು ನನಗೆ ಒಂದು ಸ್ವಲ್ಪ ತಿನ್ಲಿಕ್ಕಂತ ತೆಗೆದಿಟ್ಕೊಂಡಿದ್ದೀನಿ. ಸೊ ತಿನ್ನಬೇಕು. ಸೊ ಬನ್ನಿ ಯಾವ ರೀತಿ ಕಾಯಿಸ್ತೀನಿ ಅಂತೇಳಿ. ಬೆಣ್ಣೆನ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು ಸ್ವಲ್ಪ ಬೇಗ ಬಿಸಿ ಮಾಡ್ಕೋಬೇಕಾಗತ್ತೆ. ಇದು ನೀಟಾಗಿ ನೊರೆ ಬರುತ್ತೆ. ನೊರೆ ಎಲ್ಲ ಬಂದುಬಿಟ್ಟು ಅದು ಸ್ಟಾಪ್ ಆಗಬೇಕು. ಸೌಂಡ್ ಎಲ್ಲ ಸ್ಟಾಪ್ ಆಗಿಬಿಟ್ರೆ ತುಪ್ಪ ಆದ ಹಾಗೇನೆ. ಇನ್ನು ಇವಾಗ ಇಟ್ಟಿದ್ದೀನಲ್ವ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡಿ, ಆಲ್ರೆಡಿ ಒಂದು ಸ್ವಲ್ಪ ಬಿಸಿ ತಾಕಿದ ತಕ್ಷಣ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕರಗ್ತಾ ಇದೆ ಬೆಣ್ಣೆ ಎಲ್ಲ. ನನಗೂ ಬೆಣ್ಣೆಯಿಂದ ತುಂಬಾ ಇಷ್ಟ. ಚೆನ್ನಾಗಿದೆ. ಆದರೆ ಈಗೆಲ್ಲ ಬರ್ತಾ ಇರೋ ಬೆಣ್ಣೆಯಲ್ಲಿ ಏನಾದರೂ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಕೆಲವೊಂದು ಚೆನ್ನಾಗಿರಲ್ಲ. ಸೊ ಯಾವಾಗೆ ಬೆಣ್ಣೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ, ತುಪ್ಪ ಎಲ್ಲ ಕಾಯಿಸ್ಬಿಟ್ಟು ನೆಕ್ಸ್ಟ್ ಅದನ್ನೆಲ್ಲ ಸೋಸಿ ಆದಮೇಲೆ ರವೆ ಬಂದರೆ ತುಪ್ಪ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಆದರೆ ನನಗೆ ಆಕಳು ಬೆಣ್ಣೆ ಅಂದರೆ ತುಂಬ ಇಷ್ಟ. ಅದೊಂಥರ ಯೆಲ್ಲೋ ಕಲರ್ ಇರುತ್ತೆ. ಈ ಬೆಣ್ಣೆಗಿನೂ ತುಂಬ ಚೆನ್ನಾಗಿರುತ್ತೆ. ಇದು ಎಮ್ಮೆ ಬೆಣ್ಣೆ, ಇದು ಈ ಥರ ವೈಟ್ ಇರುತ್ತೆ. ನಾನು ನಿಮಗೆ ಒಂದು ಟೈಮ್ ಹೇಳಿದ್ದೆ, 8 months ತುಂಬಿದ ಮೇಲೆ ಬೆಣ್ಣೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳಿ ಪ್ರೆಗ್ನೆಂಟ್ ಲೇಡೀಸಿಗೆ. ನನಗೆ ಆಲ್ರೆಡಿ 8 ಇನ್ನೂ ಬಿದ್ದಿದೆ, ತುಂಬಿಲ್ಲ. ಆದರೂ ತಿಂತಾಯಿದ್ದೀನಿ ಇದೆ ಎಲ್ಲ ಅಂತೇಳಿ. ನೆಕ್ಸ್ಟ್ ತಿನ್ನಬೇಕು. ನೆಕ್ಸ್ಟ್ ಮಂತು ತರಿಸ್ಕೊಂಡು ತಿಂತಾ ಇರಬೇಕು. ನೋಡಿ, ಇವಾಗ ಆಲ್ರೆಡಿ ಬೆಣ್ಣೆ ಎಲ್ಲ ಫುಲ್ ಕರಗಿದೆ, ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಫುಲ್ ಎಲ್ಲ ನೊರೆ ಎಲ್ಲ ಹೋಗಬೇಕು. ನೊರೆ ಎಲ್ಲ ಹೋಗ್ಬಿಟ್ಟು ನೀಟಾಗಿ ಅದು ವಿತೌಟ್ ಸೌಂಡ್ ಇಲ್ದೇ ಕಾಣಬೇಕು, ನೀಟಾಗಿ ಕಾಣಬೇಕು. ಆವಾಗ ತುಪ್ಪ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಯಾವ ರೀತಿ ತುಪ್ಪ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿ ಎಲ್ಲ ನೊರೆ ಎಲ್ಲ ಸೈಡ್ಗೆಲ್ಲ ಹೋಗುತ್ತೆ. ಇದರಲ್ಲಿ ಏನಾದರೂ ಅಂಶವನ್ನು ಮಿಕ್ಸ್ ಮಾಡಿರ್ತಾರಲ್ವ, ಸೊ ಅದೆಲ್ಲ ಏನಾಗುತ್ತೆ, ಸುಟ್ಟು ಹೋಗಿ ಎಲ್ಲ ಸೈಡಿಗೆ ಎಲ್ಲ ಗಲೀಜೆಲ್ಲ ಬರುತ್ತೆ. ಏನಾದರೂ ಗಲೀಜಿದ್ರೆ ಎಲ್ಲ ಸೈಡಿಗೆ ಬರುತ್ತೆ. ಈ ರೀತಿಯಾಗಿ ನಾವು ಒಂದು ತುಪ್ಪ ಮಾಡುವಂತಹ ವಿಧಾನ ಅಂತಲೇ ಹೇಳ್ಬೋದು. ಇದನ್ನ ಹೀಗೆ ನೋಡ್ತಾ ಇರಿ. ಇದು ಏನು ಕುದೀತಾ ಇದೆ ಅಲ್ವಾ, ಇದೆಲ್ಲ ಕುದಿಯೋದೆಲ್ಲ ಸ್ಟಾಪ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಕುದಿಯೋದೆಲ್ಲ ಸ್ಟಾಪ್ ಆದರೆ ತುಪ್ಪ ಆಲ್ರೆಡಿ ಒಂದು ಹದಕ್ಕೆ ಬಂದಿದೆ, ತುಪ್ಪ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಈ ನೊರೆಯನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಎಲ್ಲ ಸೈಡಿಗೆ ನಾವೇನು ಮಾಡ್ಕೋಬೇಕಾಗತ್ತೆ, ನೀಟಾಗಿ ಸರಿಸ್ಕೊಳ್ಬೇಕಾಗತ್ತೆ. ಒಂದು ಚಮಚವನ್ನು ತಗೊಂಡು ಈ ರೀತಿಯಾಗಿ
ನೋಡಿ ಒಂಥರ ಎಲ್ಲ ಸೈಡ್ಗೆಲ್ಲ ಕಟ್ಕೊಂಡ್ಬಿಟ್ಟಿದೆ. ಅದೇನಪ್ಪ ಅಂತ ಹೇಳಿದರೆ ಏನಾದರೂ ಮಿಕ್ಸ್ ಮಾಡಿರ್ತಾರಲ್ವ ಬೆಣ್ಣೆಯಲ್ಲಿ, ಸೊ ಅದೆಲ್ಲ ಏನಾಗುತ್ತೆ ಸುಟ್ಟು ಆ ರೀತಿಯಾಗಿ ಸೈಡಿಗೆಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿಯಾಗಿ ಎಲ್ಲ ಗಲೀಜಿರುತ್ತಲ್ವ, ಲಾಸ್ಟಿಗೆ ಇನ್ನು ಸೋಸ್ಕೊಳ್ತೀವಲ್ವ ಅವಾಗೆಲ್ಲ ಇದೆಲ್ಲ ಹೋಗುತ್ತೆ. ನೋಡಿ ಈಗಲೇ ತುಪ್ಪ ರೆಡಿಯಾಗಿದೆ. ಒಂದು ವಿಳೆದೆಲೆ ಹಾಕ್ತಾ ಇದ್ದೀನಿ, ಅದೇ ರೀತಿಯಾಗಿ 2 ಒಣಮೆಣಸಿನ್ಕಾಯಿ, ಅದೇ ರೀತಿಯಾಗಿ ಉಪ್ಪನ್ನು ಹಾಕ್ತೀನಿ. ಇಷ್ಟು ಹಾಕಿಬಿಟ್ರೆ ತುಪ್ಪ ರೆಡಿ ಆಗುತ್ತೆ. ಈಗ ನೋಡಿ ತುಪ್ಪ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು, ಈ ರೀತಿ ಎಲ್ಲ ಕಾಸಿದ ಮೇಲೆ ಈ ರೀತಿ ನೀಟಾಗಿ ರವೆ ಬಂದುಬಿಟ್ರೆ ತುಪ್ಪ ರೆಡಿಯಾದ ಹಾಗೆಯೇ. ನೋಡಿ ಘಮ ಘಮ ಅಂತ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಾವು ತುಪ್ಪನ ಕಾಯಿಸ್ಬೇಕು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.